दशमकक्षा तृतीयभाषा संस्कृतम् द्वितीयः पाठः अपूर्वमेला अभ्यासः ಮೊದಲನೆಯ ಮುಖ್ಯ ಪ್ರಶ್ನೆ ಏಕವಾಕ್ಯೇನ ಉತ್ತರಂ ಲಿಖತ 1. ವಾಮನಃ ಕಿಮರ್ಥಂ ವಿರಾಮಂ ಇಚ್ಛತಿ ವಾಮನಃ ಗ್ರಾಮೋತ್ಸವಾರ್ಥಂ ವಿರಾಮಂ ಇಚ್ಛತಿ 2. ವಿಶ್ವ ಸಂಸ್ಕೃತ ಪುಸ್ತಕ ಮೇಳ ಕುತ್ರ ಸಂಪನ್ನ ವಿಶ್ವ ಸಂಸ್ಕೃತ ಪುಸ್ತಕ ಮೇಳ ಬೆಂಗಳೂರು ನಗರಿ ಸಂಪನ್ನ 3. ಮೇಲಾಯಾಃ ಆಯೋಜಿಕಾ ಸಂಸ್ಥಾ ಕಾ ಮೇಲಾಯಾಃ ಆಯೋಜಿಕಾ ಸಂಸ್ಥಾ ಸಂಸ್ಕೃತ ಭಾರತಿ 4. ಕಾ ಜನಕೇನ ಸಹ ಪುಸ್ತಕಮೇಳಾಂ ಗತವತಿ ಪ್ರಭಾಜನಕೇನ ಸಹ ಪುಸ್ತಕಮೇಳಾಂ ಗತವತಿ 5. ಮೇಲಾಯಾಂ ಬಹುಜನಾ ಕೃಷ್ಟಂ ಸ್ಥಾನಂ ಕಿಂ ಮೇಲಾಯಾಂ ಬಹುಜನಾ ಕೃಷ್ಟಂ ಸ್ಥಾನಂ ಸಂಸ್ಕೃತಗ್ರಾಮಃ ಎರಡನೆಯ ಮುಖ್ಯ ಪ್ರಶ್ನೆ ರಿಕ್ತಸ್ಥಾನಂ ಪೂರಯತ 1. ಸಂಸ್ಕೃತ ಪುಸ್ತಕ ಮೇಲಾಯಾಃ ವೈಭವಂ ವಿವೃಣೋಮಿ 2. ಸಂದರ್ಶಕಾಃ ಸೋತ್ಸಾಹಂ ಗ್ರಂಥಾನ್ ಅಕ್ರೀಣನ್ 3. 2019 ವತ್ಸರೆ ವಿಶ್ವಸಂಸ್ಕೃತ ಪುಸ್ತಕ ಮೇಳ ಸಮಾಯೋಜಿತಾ 4. ಅಸ್ಮಿನ್ನುತ್ಸವೆ ಲಕ್ಷಾಧಿಕಾಃ ಜನಾಃ ಭಾಗಂ ಅವಹನ್ 5. ಪ್ರತಿಸಾಯಂ ಮನೋರಂಜನ ಕಾರ್ಯಕ್ರಮಾಃ ಆಸನ್ ಮೂರನೆಯ ಮುಖ್ಯ ಪ್ರಶ್ನೆ ವಿರುದ್ಧ ಪದಂ ಲಿಖತ 1. ಏಕಃ ಅನೇಕಃ 2. ನೂತನಂ ಪ್ರಾಚೀನಂ 3. ಸಾನಂದಂ ಸಶೋಕಂ 4. ಆದರಃ ಅನಾದರಃ 4. ಪರ್ಯಾಯಪದಂ ಲಿಖತ 1. ಉತ್ಸವಃ ಪರ್ವ 2. ಜನಕಃ ಪಿತಾ 3. ಸಂತೋಷಃ ಆನಂದಃ 4. ಪರ್ಯಟಕಃ ಯಾತ್ರಿಕಃ 5ನೆಯ ಮುಖ್ಯ ಪ್ರಶ್ನೆ ವಿಭಜ್ಯ ನಾಮ ಲಿಖತ 1. ಗ್ರಾಮೋತ್ಸವಃ ಗ್ರಾಮ ಪ್ಲಸ್ ಉತ್ಸವಃ ಗುಣಸಂಧಿಃ ಲೋಕಾರ್ಪಣಂ ಲೋಕ ಪ್ಲಸ್ ಅರ್ಪಣಂ ಸವರ್ಣದೀರ್ಘಸಂಧಿಃ ಖಲ್ವರ್ಥಃ ಖಲು ಪ್ಲಸ್ ಅರ್ಥಃ ಎಣ್ಸಂಧಿಃ ಪತ್ರಾಲಯಃ ಪತ್ರ ಪ್ಲಸ್ ಆಲಯಃ ಸವರ್ಣದೀರ್ಘಸಂಧಿಃ 6ನೆಯ ಮುಖ್ಯ ಪ್ರಶ್ನೆ ವಿಗ್ರಹವಾಕ್ಯಂ ವಿಲಿಖ್ಯ ಸಮಾಸನಾಮ ಲಿಖತ 1. ಪುಸ್ತಕ ಮೇಳ ಪುಸ್ತಕಾನಾಂ ಮೇಳ ಷಷ್ಠೀ ತತ್ಪುರುಷ ಸಮಾಸಃ 2. ಮಹೋತ್ಸವಃ ಮಹಾನ್ ಉತ್ಸವಃ ಕರ್ಮಧಾರಯ ಸಮಾಸಃ 3. ಸಂಸ್ಕೃತಗ್ರಾಮಃ ಸಂಸ್ಕೃತಸ್ಯ ಗ್ರಾಮಃ ಷಷ್ಠೀ ತತ್ಪುರುಷ ಸಮಾಸಃ 4. ಕರತಾಡನಂ ಕರಾಭ್ಯಾಂ ತಾಡನಂ ತೃತೀಯಾ ತತ್ಪುರುಷ ಸಮಾಸಃ 7ನೆಯ ಮುಖ್ಯ ಪ್ರಶ್ನೆ ದ್ವಿತ್ರೈಃ ವಾಕ್ಯೈಃ ಉತ್ತರಂ ಲಿಖತ 1. ವಿಶ್ವಸಂಸ್ಕೃತ ಪುಸ್ತಕ ಮೇಳಾಯಾಂ के अंशाः आसन् विश्वसंस्कृत पुस्तक मेळायां नानाविधग्रन्थानाम् आपणः अनेकाः चित्रप्रदर्शिन्यः मनोरञ्जनकार्यक्रमाः संस्कृतग्रामः खाद्यापणः स्पर्धावल्यः चिन्तनगोष्ठ्यः शताधिकनूतनग्रन्थलोकार्पणम् इत्यादयः अंशाः आसन् 2. पुस्तकमेळायाः वेदिकायां के कार्यक्रमाः अभवन् पुस्तकमेळायाः वेदिकायां काव्यशास्त्रादीनां चिन्तनगोष्ठ्याः विद्वत्सम्माननं नूतनग्रन्थानां लोकार्पणम् अभ्यागतानां भाषणानि च अभवन् 8ನೆಯ ಮುಖ್ಯ ಪ್ರಶ್ನೆ ಕರ್ನಾಟಕ ಭಾಷೆಯ ಆಂಗ್ಲಭಾಷೆಯ ವಾ ಉತ್ತರಂ ಲಿಖತ 1. ಸಂಸ್ಕೃತಗ್ರಾಮಸ್ಯ ವೈಶಿಷ್ಟ್ಯಂ ವರ್ಣಯತ ಬೆಂಗಳೂರು ನಗರದಲ್ಲಿ ವಿಶ್ವಸಂಸ್ಕೃತ ಪುಸ್ತಕ ಮೇಳವನ್ನು 2011ರಲ್ಲಿ ಆಯೋಜಿಸಲಾಗಿತ್ತು ಸಂಸ್ಕೃತ ಭಾರತಿ ಮತ್ತು ಕರ್ನಾಟಕ ಸರ್ಕಾರ ಈ ಮೇಳದ ಆಯೋಜನೆಯನ್ನು ಮಾಡಿದ್ದವು ಈ ಮೇಳದಲ್ಲಿ ಆಕರ್ಷಣೀಯವಾದ ಸ್ಥಳವೆಂದರೆ ಸಂಸ್ಕೃತ ಗ್ರಾಮ ಮೇಳದ ಒಂದು ಭಾಗದಲ್ಲಿ ಸಮಗ್ರವಾದ ಗ್ರಾಮ ಪರಿಸರವು ನಿರ್ಮಿಸಲ್ಪಟ್ಟಿತ್ತು ಅಲ್ಲಿ ಪಾಠಶಾಲೆ ದ್ವಿಚಕ್ರಿಕಾ ಸಮೀಕರಣದ ಅಂಗಡಿ ಪತ್ರಾಲಯ ಹರಟೆಕಟ್ಟೆ ಜ್ಯೋತಿಷ್ಯ ಕೇಂದ್ರ ಮೊದಲಾದವುಗಳು ಇದ್ದವು
ಗ್ರಾಮದಲ್ಲಿ ಬೀದಿನಾಟಕ ನಡೆಯುತ್ತಿತ್ತು. ಸಂಸ್ಕೃತ ಗ್ರಾಮದಲ್ಲಿ ಜನರು ಸಂಸ್ಕೃತದಲ್ಲಿಯೇ ಮಾತನಾಡುತ್ತಿದ್ದರು. ಕೆಲವು ಸಂಸ್ಕೃತ ಪಂಡಿತರು ಅಭಿನಯ ಸಹಿತವಾಗಿ ಹಾಡುತ್ತಿದ್ದರು. ನೃತ್ಯ ಕೂಡ ಮಾಡುತ್ತಿದ್ದರು. ಸಂದರ್ಶಕರು ಕೂಡ ಅವರನ್ನು ಅನುಸರಿಸುತ್ತಿದ್ದರು. ಅಲ್ಲಿ ಎಲ್ಲರೂ ಹಾಡುತ್ತಿದ್ದರು, ಕುಣಿಯುತ್ತಿದ್ದರು. ಮೇಳ ಮೇಳ ಪುಸ್ತಕ ಮೇಳ, ಎಲ್ಲಿಯ ಮೇಳ, ಯಾವ ಮೇಳ? ವಿಶ್ವ ಸಂಸ್ಕೃತ ಪುಸ್ತಕ ಮೇಳ. ಇಲ್ಲಿ ನೋಡಿ ಸಂಸ್ಕೃತ ಮೇಳ, ಅಲ್ಲಿ ನೋಡಿ ಪುಸ್ತಕ ಮೇಳ. ಮೇಳ ಮೇಳ ಪುಸ್ತಕ ಮೇಳ, ವಿಶ್ವ ಸಂಸ್ಕೃತ ಪುಸ್ತಕ ಮೇಳ. ಹೀಗೆ ಹಾಡುತ್ತಾ, ಚಪ್ಪಾಳೆಯನ್ನು ಹೊಡೆಯುತ್ತಾ, ಆನಂದದಿಂದ ನರ್ತಿಸುತ್ತಾ ಸಾವಿರಾರು ಜನರಿದ್ದರು. ಇದೇ ಸಂಸ್ಕೃತ ಗ್ರಾಮದ ವೈಶಿಷ್ಟ್ಯ. ವಿಶ್ವ ಸಂಸ್ಕೃತ ಪುಸ್ತಕ ಮೇಳಾಯಾಹ ವೈಭವಂ ವರ್ಣಯತ. ಬೆಂಗಳೂರು ನಗರದಲ್ಲಿ ವಿಶ್ವ ಸಂಸ್ಕೃತ ಪುಸ್ತಕ ಮೇಳವನ್ನು 2011ರಲ್ಲಿ ಆಯೋಜಿಸಲಾಗಿತ್ತು. ಸಂಸ್ಕೃತ ಭಾರತಿ ಮತ್ತು ಕರ್ನಾಟಕ ಸರಕಾರ ಈ ಮೇಳದ ಆಯೋಜನೆಯನ್ನು ಮಾಡಿದ್ದವು. ಈ ಕಾರ್ಯಕ್ರಮದಲ್ಲಿ ಅನೇಕ ವಿಧವಾದ ಗ್ರಂಥಗಳ ಅಂಗಡಿಗಳು, ಚಿತ್ರ ಪ್ರದರ್ಶನಗಳು, ಮನೋರಂಜನಾ ಕಾರ್ಯಕ್ರಮಗಳು, ಸಂಸ್ಕೃತ ಗ್ರಾಮ, ಉಪಾಹಾರ ಮಂದಿರಗಳು, ವಿವಿಧ ಸ್ಪರ್ಧೆಗಳು, 100ಕ್ಕೂ ಹೆಚ್ಚು ಗ್ರಂಥಗಳ ಬಿಡುಗಡೆ ಕಾರ್ಯಕ್ರಮಗಳು ನಡೆದವು. ಸಂಸ್ಕೃತ ಪುಸ್ತಕಗಳಿಗೆ ಹೆಚ್ಚಿನ ಮಹತ್ವವಿತ್ತು. ಭಾರತದ ಎಲ್ಲ ಗ್ರಂಥ ಪ್ರಕಾಶಕರು, ಅಂಗಡಿಕಾರರು, ಲೇಖಕರು, ಸಾಹಿತಿಗಳು, ಪುಸ್ತಕ ಪ್ರಿಯರು ಎಲ್ಲರೂ ಇಲ್ಲಿಗೆ ಬಂದಿದ್ದರು. ವೇದ, ಶಾಸ್ತ್ರ, ಧರ್ಮ, ಪುರಾಣ, ಇತಿಹಾಸ, ಕಾವ್ಯ, ನಾಟಕ, ಸಂಬಂಧಿತ ಪುಸ್ತಕಗಳು, ಖಗೋಳ, ನೃತ್ಯ, ಸಂಗೀತ, ಆಯುರ್ವೇದ, ಗಣಿತ, ವಿಜ್ಞಾನ, ಯೋಗ ವಿಷಯಕ್ಕೆ ಸಂಬಂಧಪಟ್ಟ ಪುಸ್ತಕಗಳು, ತಾಳೆಗರಿ ಕಟ್ಟುಗಳು ಪ್ರದರ್ಶಿಸಲ್ಪಟ್ಟಿದ್ದವು. ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರ ಇಲ್ಲಿ ನಡೆಯಿತು. ಲಕ್ಷಕ್ಕೂ ಅಧಿಕ ಜನರು ಭೇಟಿಕೊಟ್ಟು ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಂಡರು. ವೈಜ್ಞಾನಿಕ ಚಿತ್ರಗಳ, ಪ್ರಾಚೀನ ಭಾರತದ ವಿಜ್ಞಾನಿಗಳ ಚಿತ್ರ ಪ್ರದರ್ಶನವಿತ್ತು. ವಿಜ್ಞಾನಿಗಳ ಶೋಧನಾ ಚಿತ್ರಗಳು, ಪೌರಾಣಿಕ ಕಥಗಳ, ಮಹಾಕಾವ್ಯಗಳ ಚಿತ್ರಫಲಕಗಳು ಕೂಡ ವಿವರವಾಗಿ ಪ್ರದರ್ಶಿಸಲ್ಪಟ್ಟವು. ಸಾಯಂಕಾಲ ವಿಶ್ವಪ್ರಸಿದ್ಧವಾದ ಕಲಾವಿದರಿಂದ ಗೀತ, ಸಂಗೀತ, ನೃತ್ಯ ರೂಪಕಗಳು ಪ್ರದರ್ಶಿಸಲ್ಪಟ್ಟವು. ಸಂಗೀತ ಮಂಜರಿ ಕಾರ್ಯಕ್ರಮವು ವೇದಿಕೆಯಲ್ಲಿ ಪ್ರದರ್ಶಿಸಲ್ಪಟ್ಟಿತ್ತು. ಹಾಗೆಯೇ ಕಾವ್ಯಶಾಸ್ತ್ರ ಚಿಂತನಗೋಷ್ಠಿ, ಸನ್ಮಾನ, ಭಾಷಣ ಮೊದಲಾದವೂ ಇದ್ದವು. ಸಂಸ್ಕೃತ ಗ್ರಾಮವು ಇಡೀ ಮೇಳದ ಆಕರ್ಷಣೆಯ ಕೇಂದ್ರಬಿಂದುವಾಗಿತ್ತು. ಹೀಗೆ ವಿಶ್ವ ಸಂಸ್ಕೃತ ಪುಸ್ತಕ ಮೇಳವು ವೈಭವದಿಂದ ಕೂಡಿತ್ತು. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.